सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु So once again, good evening to one and all. Today we are having a session about English as a language. We love English to learn, and we should love English, and we have a lot of advantages. We have a lot of advantages by learning this language. So English ನಮಗೆ ಬೇಕು ಬೇಡ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗ ಎಲ್ಲಾ ಕಡೆಗೂ ನಡೀತಾ ಇರುತ್ತೆ. ಸೊಸೈಟಿನಲ್ಲಿ, ಸ್ಕೂಲ್ಗಳಲ್ಲಿ, ಪಾಲಿಟಿಕ್ಸ್ ನಲ್ಲಿ ಅದ್ರ ಬಗ್ಗೆನೇ ಒಂದು ದೊಡ್ಡ ಪಾಲಿಟಿಕ್ಸ್ ಕೂಡ ಮಾಡ್ತಾ ಇರ್ತಾರೆ. ಅದನ್ನ ನಾವೆಲ್ಲಾ ಕಡೆ ನೋಡ್ತಾ ಇರ್ತೀವಿ. ಆದ್ರೆ ಮಕ್ಕಳಿಗೆ ಎಲ್ಲಾ ಕಡೆಗೂ ಕೂಡ ಒಂದು ಎಕ್ಸ್ಪೋಜರ್ ಸಿಗ್ಬೇಕು, ನಮ್ಗೆ ಹೆಚ್ಚಿನ ನಾಲೆಜ್ ಸಿಗ್ಬೇಕು, ನಾವಿನ್ನು ಮುಂದಕ್ಕೆ ಹೋಗ್ಬೇಕು, ಜಾಸ್ತಿ ತಿಳ್ಕೋಬೇಕು, ವೈಡ್ ನಾಲೆಜ್ ನ ಪಡ್ಕೋಬೇಕು ಅಂತಂದ್ರೆ ಇಂಗ್ಲಿಷ್ ಇಸ್ ಅ ಟ್ರೆಜರ್. ಸೊ ಅದಕ್ಕಾಗಿ ನಮ್ಗೆ ಇಂಗ್ಲಿಷ್ ಬೇಕು ಅಂತ ನನ್ನ ಅಭಿಪ್ರಾಯ. ಹಾಗೇನೆ ಇವತ್ತಿನ ನಮ್ಮ ಸ್ಪೀಕರ್ದು ಕೂಡ ಅದೇ ಅಭಿಪ್ರಾಯವಾಗಿದೆ. ಸೊ ನಮ್ಮ ಸ್ಪೀಕರ್ ನ ಇವತ್ತು ಒಂದು ಪರಿಚಯ ಮಾಡ್ಕೊಡ್ತೇನೆ. ಇಂದಿನ ಸ್ಪೀಕರ್ ಬಸವರಾಜ್ ಚನಗೊಂಡ್ ಅಂತ, ಬಸವರಾಜ್ ಜೆ ಚನಗೊಂಡ್ ಅಂತ. ಈಸ್ ಫ್ರಮ್ ಬೋಲೆಗಾಂವ್, ಇಂಡಿ ತಾಲೂಕ್, ಬಿಜಾಪುರ್ ಡಿಸ್ಟ್ರಿಕ್ಟ್. He's a elder brother of among 8 brothers, and he has also 2 sisters. He's a well qualified MA. He has completed his MA BEd and he worked as a lecturer in a government college, and later after retirement, with his passion, he started working for practicing law, as it was a passion for him. ಅವ್ರಿಗೆ ಇಷ್ಟಪಟ್ಟು ಲಾನ ನಾನು ಓದಿದ್ದೀನಿ, ಅದರಲ್ಲಿ ಸ್ವಲ್ಪ ಕೆಲಸ ಮಾಡ್ಬೇಕು ಅಂತ ಇಷ್ಟಪಟ್ಟು ಲಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ತಾವು ಮಾತ್ರ ಬೆಳೆಯೋದಲ್ಲ, ತಮ್ಮೊಟ್ಟಿಗೆ ಇರುವಂತ ಎಲ್ಲ ಅಣ್ಣ ತಮ್ಮಂದಿರ್ನು ಬೆಳೆಸ್ಬೇಕು, ನಾವೆಲ್ಲಾನು ಮುಂದೆ ಹೋಗ್ಬೇಕು ಅಂತ ಅನ್ನೋದು ಅವ್ರ ಅಭಿಪ್ರಾಯ ಆಗಿರೋದ್ರಿಂದ ತಮ್ಮ ಬ್ರದರ್ಸ್ ಗಳಿಗೂ ಕೂಡ ಒಳ್ಳೆ ಎಜುಕೇಶನ್ ಕೊಟ್ರು. ಎಲ್ಲಾ ಬ್ರದರ್ಸ್, ಔಟ್ ಆಫ್ 8 brothers, all 7 brothers are having government jobs. ಎಲ್ಲಾ 7 ತಮ್ಮಂದಿರ್ಗೂ ಕೂಡ ಗವರ್ಮೆಂಟ್ ಜಾಬ್ ಕೂಡ ಅವ್ರಿಗೆ ಸಿಕ್ಕಿದೆ. ಅದ್ರಲ್ಲಿ ಇವ್ರದ್ದು ಸಹಕಾರ ಹೆಚ್ಚಿಗೆ ಇದೆ. ಜೊತೆಗೆ ಅಕ್ಕ ತಂಗಿ ಎಲ್ಲರಿಗೂ ಕೂಡ ಒಳ್ಳೆಯ ಸಹಕಾರವನ್ನ ಕೊಡ್ತಾರೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನ ಕೊಡ್ಬೇಕು ಅಂತ ಎಲ್ಲಾ ಕಡೆಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಅಷ್ಟೇ ಅಲ್ಲದೆ ನಾವು ಕೂಡ ಅವರಿಗೆ ಶಿಷ್ಯಂದಿರಿದ್ದ ಹಾಗೆ, ಅವ್ರ ಶಿಷ್ಯಂದಿರ ಕಡೆಯಿಂದ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ನಮ್ಮ ಅಕ್ಕನ ಮಗ ಶ್ರೀಶೈಲ್ ಬಹಳಷ್ಟು ಹೇಳ್ತಾ ಇರ್ತಾನೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ದಟ್ Mr. Basavaraj Changond sir is with us. I heartily welcome Basavaraj sir for the session on behalf of Surabhi Trust and all the volunteers and Surabhi children. I heartily welcome to you, sir. And now we'll have a small prayer from our Surabhi Balkere children, Somshekhar and his friend. Thank you children. So now over to Basavaraj sir. I am a volunteer. Already I am introduced by Madam. Today's topic is English as a language. You know all, ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಸದ್ದ ಬಹುದಿನಗಳಿಂದ ಸುಮಾರು 400 ವರ್ಷಗಳಿಂದ ಜಗತ್ತನ್ನ ಆಳುವ ಭಾಷೆ ಯಾವುದು? ಇಂಗ್ಲಿಷ್. ಜಗತ್ತಿನಲ್ಲಿ ಸುಮಾರು ಲಿಸ್ಟ್ ಮಾಡಿದ್ದು ಅಂದ್ರೆ 6700 ಭಾಷೆಗಳದಾವ.
ಈ ಎಲ್ಲಾ ಭಾಷೆಗಳು ಅಲ್ಲಿರ್ತಕ್ಕಂಥ ಪುಸ್ತಕಗಳು, ಗ್ರಂಥಗಳು, ಲಿಟರೇಚರ್ಗಳು ಸಂಖ್ಯೆ ನೋಡ್ರಿ. ಭಾಷೆಯಲ್ಲಿರುವ ಪುಸ್ತಕಗಳ ಸಂಖ್ಯೆ ನೋಡ್ರಿ, ಅದರ ವ್ಯಾಪಕತೆ ಗೊತ್ತಾಗ್ತದೆ. ಅದು ಇಷ್ಟು ಜಗತ್ತಿನಾದ್ಯಂತ ಇಂಗ್ಲಿಷ್ ಯಾಕೆ ಬೆಳೀತು ಅಂದ್ರೆ ಅದರ ಸ್ವಭಾವ. ಅದು ತಾನು ವಿಸ್ತಾರ ಆಗ್ಬೇಕಂತೂ ಅಲ್ಲಿಯ ಜನಾಂಗ ಅದು ಜಗತ್ತನ್ನ ಆಳ್ಬೇಕನ್ನೋ ಬಯಸಿದ್ರಲ್ಲ, ಅದಕ್ಕ ಆಳಲ್ಕ ಮೊಟ್ಟ ಮೊದಲ ಭಾಷೆನೇ ಬೇಕಾಗ್ತದೆ. ಯಾವ ದೇಶ ಎಲ್ಲಿ ಆಳಲ್ಕ ಹೋಗ್ತಾರ ಅಲ್ಲಿ ಜನಾಂಗಕ್ಕ ಈ ಭಾಷೆಯನ್ನ ಸ್ಕೂಲ್ಸ್ ಓಪನ್ ಮಾಡಿ ಬೆಳೆಸಿದ್ರು. ಹಾಗೆ ಭಾಷೆನೂ ಬೆಳೀತು, ಜನಾಂಗನೂ ಬೆಳೀತು. ಕಾರಣ ಅವನ ಆ ಕ್ರಿಶ್ಚಿಯನ್ ರಿಲಿಜನ್ದ ತತ್ವ ಏನಪ್ಪಾ ಅಂತಂದ್ರ, ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಪ್ಪ ಏನಂದ್ರ ಲವ್. ಮನುಷ್ಯನಿಗೆ ಪ್ರೀತಿಸ್ಬೇಕು. ಆ ಪ್ರೀತಿ ಅಂತ ದೇವರ ಮತ್ತೊಂದು ಯಾವುದಲ್ಲ. ಹಾಗೆ ಲಿಟ್ರೇಚರ್ನು ಇಟ್ ಈಸ್ ಬೇಸ್ಡ್ ಆನ್ ಲವ್ ಫಸ್ಟ್, ಹ್ಯೂಮನ್ ಲವ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕಿಂತಲೂ ಮೊದಲ ಏನಿತ್ತಪ್ಪ ಅಂದ್ರ ಎಕ್ಲಿಜಿಯಾಸ್ಟಿಕಲ್ ಲಿಟ್ರೇಚರ್ಗಳಿದ್ದು, ದೇವರ ಬಗ್ಗೆ ಅಂದ್ರೆ ಮೂಢನಂಬಿಕೆಯರ ಅನ್ರಿ, ದೆವ್ವಗಳ ನಂಬಿಕೆಯರನ್ರಿ ಮಿಡ್ವಲ್ ಲಿಟ್ರೇಚರ್ ಇತ್ತು. ಅದಕ್ಕ ರಿವೋಲ್ಟ್ ಆಗಿ ಈ ಲ್ಯಾಂಗ್ವೇಜ್ ಚಾಸರ್ಲಿಂದ ಪ್ರಾರಂಭ ಆಯ್ತು. ಚಾಸರ್ಲಿಂದ ಇಲ್ಲಿಯವರೆಗೆ ಸುಮಾರು 14-15ನೇ ಶತಮಾನದಿಂದ ಅಂದ್ರೆ ಆಗ್ಲೇ ಪ್ರಿಂಟಿಂಗ್ ಪ್ರೆಸ್ ಅದು ಸ್ವಲ್ಪ ಸ್ಟಾರ್ಟ್ ಆಗಿ ಫಾಸ್ಟ್ ಆಗಲಿಕ್ಕೆ ಅನುಕೂಲ ಇಲ್ಲಿಯವರೆಗೆ ಅದು ಇನ್ನೂ ನಿಂತೇ ಇಲ್ಲ. ಯಾವ ಭಾಷೆಯೂ ಆ ಭಾಷೆಯನ್ನ ಮೀರಿಸುವುದಾಗಿಲ್ಲ. ತೋಳ್ರಿ, ಶಬ್ದ ಸಂಗ್ರಹ ತೋಳ್ರಿ, ವೊಕ್ಯಾಬುಲರಿ. ಜಗತ್ನಾಗ ಎಲ್ಲಾ ಭಾಷೆಗಳಿಗಿಂತಲೂ ಶಬ್ದ ಸಂಗ್ರಹ ಅಂದ್ರೆ ಡಿಕ್ಷನರಿ ಯಾವುದ್ರ ದೊಡ್ಡದ, ಅವ್ರು ಎಂದೂ ಬಿಟ್ಟಿಲ್ಲ. ಒಂದೇ ಭಾಷೆ ಪೂರ್ತಕ್ಕಷ್ಟೇ ಶಬ್ದಗಳನ್ನ ಅವರು ಇನ್ವೆಂಟ್ ಮಾಡಿಲ್ಲ. ಎಷ್ಟೆಷ್ಟು ಸಬ್ಜೆಕ್ಟ್ ಬೆಳಿತಾ ಇದಾವ, ಜ್ಞಾನ ಬೆಳಿತಾ ಇದಾವ, ಹಂಗ ಶಬ್ದ ಸಂಗ್ರಹನೂ ಬೆಳಿತಾ ಇದೆ. ಕಾರಣ ಏನಂದ್ರ ಇಂಗ್ಲಿಷ್ ಭಾಷೆಯ ಸ್ವಭಾವ. ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿಯ ಶಬ್ದಗಳು ತೆಗೆದುಕೊಂಡು ಅದಕ್ಕೆ ಪ್ರತ್ಯಯಗಳನ್ನು ಹಚ್ಚಿ ಅದನ್ನ ಆಂಗ್ಲೀಕರಣ ಮಾಡಿಕೊಂಡು ವಿಸ್ತಾರ ಆಗುವುದು ಅದರ ಸ್ವಭಾವ. ಯಾಕಂದ್ರೆ ಯಾವ ಭಾಷೆಗೂ ಆ ಭಾಷೆ ದ್ವೇಷಿಸುವುದಿಲ್ಲ. ಅದರ್ಲಿಂದೆ ಅದು ಭಾಷೆ ವಿಕಾಸ ಆಗ್ಯದ. ನೀವು ದೊಡ್ಡವರಾಗಬೇಕಾಗಿದ್ರ, ನೀವು ಶ್ರೀಮಂತರಾಗಬೇಕಾಗಿದ್ರ, ನೀವು ದೊಡ್ಡ ದೊಡ್ಡ ಅಧಿಕಾರಕ್ಕೆ ಹೋಗ್ಬೇಕಾಗಿದ್ರ, ದೊಡ್ಡ ದೊಡ್ಡ ನೌಕರಿಗೆ ಹೋಗ್ಬೇಕಾಗಿದ್ರ, ಅಥವಾ ಜೀವನದಲ್ಲಿ ನೌಕರಿ ಬೇಡ, ಯಾವುದೇ ವ್ಯಾಪಕ ವ್ಯಕ್ತಿತ್ವ ವಿಕಾಸ ಮಾಡಬೇಕಾಗಿದ್ರ ಭಾಷೆ ಎಷ್ಟು ವಿಕಾಸದ ಅಷ್ಟು ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಓದಿನಿಂದ ವಿಕಾಸ ಆಗ್ತದೆ. ನೀವು ಸಾಮಾನ್ಯವಾಗಿ ನೋಡ್ರಿ, ಆ ಭಾಷೆ ಅಂದ್ಕೂಡ್ಲೆ ಶೇಕ್ಸ್ಪಿಯರ್ ನೆನಪಾಗ್ತದೆ ಎಲ್ಲರ ಕಡೆ. ಯಾಕಂದ್ರೆ 37 ನಾಟಕಗಳನ್ನ ಆತ ಬರ್ದಾನ. ಆ ನಾಟಕಗಳನ್ನ ನಾವು ಓದಿದ್ರೆ ಸಾಕು ಅಂದ್ರ ಅಲ್ಲಿ ರೆಡಿ ಇಂಗ್ಲಿಷ್ ವಿಕಾಸ ಆಗುವ ಅವಕಾಶಗಳಿವೆ. ಅದು ಶೇಕ್ಸ್ಪಿಯರ್ ಒಬ್ಬನೇ ಅಲ್ಲ, ಇಂಗ್ಲಿಷ್ ಅಂದ್ರೆ ಶೇಕ್ಸ್ಪಿಯರ್ ಇಂಗ್ಲಿಷ್ ಹಂಗ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಅನೇಕ ಶಬ್ದಗಳನ್ನ ಅವ ಇನ್ವೆಂಟ್ ಮಾಡ್ದ, ಫ್ರೇಜ್ಗಳನ್ನು ಇನ್ವೆಂಟ್ ಮಾಡ್ದ, ತನ್ನದೇ ಆದ ಭಾಷೆಯೊಳಗೆ ಬರ್ದ. ಹಾಗೆ ಅನೇಕ ಲೇಖಕರು ಅನುಕರಿಸಿ ಇಮ್ಯಾಜಿನೇಷನ್ ಅಥವಾ ಕಲ್ಪನಾ ಶಕ್ತಿ ಅನ್ನೋದು ಬೆಳೆದೋಯ್ತು. ಕಲ್ಪನೆ ಗರಿಗೆದರಿ ಹಾರಿ ಹೋಯ್ತು. ಇಂಗ್ಲಿಷ್ ಹೆಂಗ್ ಭಾಷೆ ಬೆಳೆಯುತ್ತಾ ಹೋಗುತ್ತದೆ, ಹಾಗ ಮನುಷ್ಯನ ಮನಸ್ಸ ವಿಕಾಸ ಆಗುತ್ತಾ ಹೋಗ್ತದೆ, ವಿಚಾರದ ವ್ಯಾಪ್ತಿ ಹೆಚ್ಚಾಗುತ್ತದೆ, ಭಾವನೆಗಳು ವಿಕಾಸವಾಗುತ್ತವೆ, ಭಾವನೆಗಳು ಪರಿಶುದ್ಧವಾಗುತ್ತವೆ. ಇವರು ಶೇಕ್ಸ್ಪಿಯರ್ ಬರೋಕ್ಕಿಂತ ಮೊದಲ ಪ್ಯೂರಿಟ್ಯಾನಿಸಮ್ ಅಂದ್ರ ಧಾರ್ಮಿಕ ಮಠಾಧಿಕಾರಿಗಳು ಪೋಪ್ಗಳ ಕೈಯಾಗ ಎಲ್ಲ ಎಕ್ಲಿಜಿಯಾಸ್ಟಿಕಲ್ ಲಿಟ್ರೇಚರ್ ಇತ್ತು, ವೈಚಾರಿಕ ಸಾಹಿತ್ಯ ಇರ್ಲಿಲ್ಲ. ಇವ್ರು ಬಂದ ನಂತರ ಹೊಸ ಅಂದ್ರ ಲವ್ ಆಫ್ ದ ಲಿಬರ್ಟಿ ಚಾಲು ಆಯ್ತು. ಲವ್ ಆಫ್ ದ ಲಿಬರ್ಟಿ ಚಾಲು ಆದ ಹ್ಯುಮ್ಯಾನಿಸಮ್ ಚಾಲು ಆಯ್ತು. ಮಾನವತಾವಾದ, ದೈವವಾದವನ್ನ ಬಾಜು ಸರಿಸಿ ಮಾನವತಾವಾದ ಬಂತು. ಅವಾಗ ಇನ್ನಿಷ್ಟು ವಿಚಾರ ಶಕ್ತಿ ಬೆಳಿಲಿಕ್ಕೆ ಅನುಕೂಲ ಆಗಿ ಈ ಭಾಷೆ ಭಯಂಕರ ಬೆಳೀತು. ಈ ಭಾಷೆಯ ಸ್ವರೂಪದ ಇನ್ನ 2-3 ಗುಣಗಳಪ್ಪ ಅಂದ್ರ ಅಡ್ಯಾಪ್ಟಬಿಲಿಟಿ. ಅದು ಯಾರು ಬೇಕಾದವ್ರು ಕೂಡ, ಎಲ್ಲಾ ಭಾಷೆದವ್ರು ಕೂಡ ಸಟ್ನೆ ಹೊಂದ್ಕೋತದ. ಅಡ್ಯಾಪ್ಟಬಿಲಿಟಿ, ಅಕ್ಸೆಸಿಬಿಲಿಟಿ ಅದ. ಎಲ್ಲಿ ಬೇಕಾದಲ್ಲಿ ಯಾರಿಗೊಂಡ ಜನ ಭೇದವಿಲ್ಲದೆ ಬೆರೀತದ. ಹಂಗ ಜನಾಂಗನೂ ಬೆರೀತದ. ಹಂಗ ಮನುಷ್ಯ ಬರೇ ನಮ್ಮ ಮನೆಯೊಳಗ ಮಾತಾಡೋ ಭಾಷೆ ಅಂದ್ರೇನೆ ಟಂಗ್. ಲ್ಯಾಟಿನ್ ಶಬ್ದದೊಳಗ
ಭಾಷೆ ಅಲ್ಲಕ್ಕ ಶಬ್ದ, ಲ್ಯಾಂಗ್ವೇಜ್ ಅಲ್ಲ ಶಬ್ದ ಟಂಗ್ ಅದ. ಆ ಟಂಗ್ ಮಾತೃ ಭಾಷೆ ಅಂತ ಯೂಸಲಿ ಅಂತಾರ. ಮಾತೃ ಭಾಷೆ ಅಂದ್ರ ಈಗ ನೋಡಿ, ನಾವು ಭೂಮಿ ತಾಯಿ ಅದ, ಭೂಮಿ ತಾಯಿನೇ ನಮ್ ತಾಯಿ, ಅಷ್ಟು ದೊಡ್ಡದೈತಲ್ಲ. ಅಂದ್ರೆ ಭೂಮಿ ಮೇಲೆ ಎಷ್ಟು ಭಾಷೆಗಳು ಅದಾವ ಅಷ್ಟೆಲ್ಲಾ ಭಾಷೆಗಳು, ಮಾನವ ಭಾಷೆಗಳು ಅಷ್ಟೆಲ್ಲಾ ಕಲ್ತ್ರೆ ನಮ್ಮ ನಾಲೆಜ್ ವಿಸ್ತಾರ ಆಗ್ತದ, ಜ್ಞಾನ ವಿಸ್ತಾರ ಆಗ್ತದ. ನಾವೆಷ್ಟು ಭಾಷೆಗಳನ್ನ ನ್ಯಾರೋ ಗೇಜ್ ಆಗಿ ಎಷ್ಟು ಸ್ವಲ್ಪ ಕಲಿತೀವಿ ಅಷ್ಟು ಸಣ್ಣವರಾಗೆ ಉಳಿತೀವಿ. ಒಂದು ಟ್ರೈನ್ದಾಗ ನಾವು ಹೋಗ್ಬೇಕಾದ್ರ ಮೀಟರ್ ಗೇಜ್ನಾಗ ಹೋಗ್ಬೇಕು, ಬ್ರಾಡ್ ಗೇಜ್ನಾಗ ಹೋಗ್ಬೇಕು, ಹಿಂಗೆಲ್ಲ ವಿಚಾರ ಮಾಡಿದ್ರ ಬ್ರಾಡ್ ಗೇಜ್ನಾಗ ಹೋದಷ್ಟು ದೊಡ್ಡ ದಿಶಕ್ಕೆ ಹೋಗ್ತೀವಿ, ದೊಡ್ಡ ದಿಕ್ಕಿಗೆ ಹೋಗ್ತೀವಿ, ಅಥವಾ ದೂರ ದೂರ ಹೋಗ್ತೀವಿ. ಹಾಗ ನಾವು ಜ್ಞಾನ ದೂರ ದೂರ ಸಂಪಾದನೆ ಮಾಡಿ ನಮ್ಗೆ ಆ ಜ್ಞಾನದಿಂದ ಸಂತೋಷ ಮತ್ತು ಸಂಪತ್ತ ಎರಡೂ ಸಂಪಾದನೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಅದು ನಿಜವಾದ ಸಂಪತ್ತ. ರಿಯಲಿಸಮ್ ಅಂತಾರ, ರಿಯಲಿಸಮ್ ಅಂತಾರ, ಯುಟಿಲಿಟೇರಿಯನಿಸಮ್ ಪ್ರಯೋಜನವಾದ ತರ, ಪ್ರಾಗ್ಮ್ಯಾಟಿಸಮ್ ಅಂತಾರ. ನಾವು ಮೊದಲಿನ ಕಾಲದಾಗ ದೈವವಾದಾಗ ಬರೇ ಆದರ್ಶವಾದಿಗಳಾಗಿದ್ದೆವು. ಆದರ್ಶ ಅಂದ್ರ ಮುಟ್ಲಾರ ಆಕಾಶವನ್ನ ಮುಟ್ಟುದು ಕಥಿ ರೂಪದಾಗೆ ಇತ್ತು. ಹಾಗಿಲ್ಲ, ಇದು ವಾಸ್ತವಿಕ ಜೀವನದೊಳಗ ನಾವು ಏನದ ಅನ್ನೋದು ಕಲ್ಸದ್ದು ಇಂಗ್ಲಿಷ್ ಮಾತ್ರ ಜಗತ್ತಿನಲ್ಲಿ ಮತ್ತೆ ಯಾವ ಭಾಷೆ ಅಲ್ಲ. ಆದ್ರ ಇದು ಈ ಭಾಷೆ ಕಲ್ತವ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಸಮಾಜದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಜಗತ್ತಿನ ಆಡಳಿತ ಅಲ್ಲಿ ಸಹಜ ಬಂದ್ಬಿಡ್ತದ. ಯಾಕಂದ್ರ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಹೌದು. ಆಮೇಲೆ ವಿಜ್ಞಾನದ ಕ್ಷೇತ್ರದಲ್ಲಿನೂ ಇವ್ರದ್ದು ಯಾವುದೂ ಕಡಿಮೆ ಇಲ್ಲ. ಫಸ್ಟ್ ಯಾವುದೇ ಜಗತ್ತಿನ ಇನ್ವೆನ್ಷನ್ಸ್, ಯುರೋಪ್ ಕಣ್ಣಾಗ ಇರದಂತ ಇನ್ವೆನ್ಷನ್ಸ್ ಮತ್ತೆಲ್ಲಿ ಆಗಿಲ್ಲ. ಇನ್ನ ಲಿಟ್ರೇಚರ್ದೊಳಗ ಏನ್ ಲೀಗಲ್ ಡಿಕ್ಷನರೀಸ್ ಐತವ್ರಿ, ಲೀಗಲ್ ಮ್ಯಾಟರ್ಸ್ನಾಗೂ ಇವರೇ. ಈಗಾದ್ರೂ ಅವರ ಬ್ರಿಟಿಷರು ಬರೆದಂತ ಲಾ ಬುಕ್ಗಳು ಚೇಂಜ್ ಮಾಡೋದಾಗಿಲ್ಲ ಇನ್ನೂರ್ದವ್ರಿ. ನಮ್ಮ ಹಿಂದೂಸ್ತಾನದಾಗಂತೂ ಆಗೇ ಇಲ್ಲ. ಬೇರೆ ಅವ್ರು ಎಲ್ಲೆಲ್ಲಿ ಆಳ್ಯಾರ ಅಲ್ಲಿ ಸಹಿತ ಆಗಿಲ್ಲ. ಅಂದ್ರ ಅವ್ರದ್ದು ಶಾರ್ಪ್ನೆಸ್, ಅವ್ರ ವರ್ಕ್ಮನ್ಶಿಪ್, ಲವ್ ಆಫ್ ದ ವರ್ಕ್ ಅಥವಾ ಲವ್ ಆಫ್ ದ ಕಾಂಟ್ರಿಬ್ಯೂಷನ್, ಲ್ಯಾಂಗ್ವೇಜ್ ಇಂದ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅವ್ರದೇ ಫಸ್ಟ್ ಅದ. ಜಗತ್ತಲ್ಲಿ ಯುರೋಪ್ ಖಂಡದಲ್ಲಿದ್ದಂತ ವಿಜ್ಞಾನಿಗಳ ಸಂಖ್ಯೆ ಮತ್ತೆ ಅದರಾಗೂ ಇಲ್ಲ. ಕಾಪರ್ನಿಕಸ್ ಮುಖಾಂತರ ಗ್ಯಾಲಿಲಿಯೋನ್ ಥ್ರೂ ಆಗಿ ಹಿಂಗ ಅಲ್ಲೇ ಸ್ಟಾರ್ಟ್ ಆಗ್ತದ ಸಂಶೋಧನೆಗಳು ಮತ್ತು ಪ್ರವಾಸಗಳು ಎಲ್ಲ ಚಾಲು ಆಗ್ತಾವ. ಜಗತ್ತ ಇವತ್ತು ಬಹಳ ಸಣ್ಣದಾಗ್ಯದ, ಒಂದು ಕಡ್ಡಿ ಪೆಟ್ಟಿಗೆ ಸಣ್ಣದಾಗ್ಯದ. ಅವಾಗ ಒಬ್ಬರ ಒಂದು ದೇಶ ಮತ್ತೊಂದು ದೇಶಕ್ಕೆ ಗೊತ್ತಿರ್ಲಿಲ್ಲ. ಟ್ರಾವೆಲ್ ಡೆವಲಪ್ ಆಯ್ತು, ಮತ್ತ ಪ್ರವಾಸದ ಡೆವಲಪ್ ಆಯ್ತು. ಇವತ್ತೆಲ್ಲ ಗ್ಲೋಬಲೈಸೇಷನ್ ಅದ. ಜಗತ್ತಿನ ನಾವು ಜಗತ್ತಿನ ನಾಗರಿಕರಾಗಬೇಕಾದ್ರೆ ಇಂಗ್ಲಿಷ್ ಮಾತ್ರ ಕಲಿಬೇಕು. ನಾವು ಕನ್ನಡ ಅಷ್ಟೇ ಕಲ್ತರ ನಡೆಯಂಗಿಲ್ಲ, ಅಥವಾ ಮತ್ತೆ ಯಾವ ಭಾಷೆಗಳನ್ನ ಅಷ್ಟೇ ಕಲ್ತರ ನಡೆಯಂಗಿಲ್ಲ. ಯಾವ ಭಾಷೆನೂ ನಾವು ದ್ವೇಷಿಸುದಿಲ್ಲ. ಹಾಗೆ ಇಂಗ್ಲಿಷ್ ಭಾಷೆ ಯಾವ ಭಾಷೆನೂ ದ್ವೇಷಿಸುದಿಲ್ಲ. ಎಲ್ಲಾ ಭಾಷೆಯನ್ನು ತನ್ನ ಎಂಬಾಡಿಮೆಂಟ್ ಮಾಡ್ಕೊತದ. ತನ್ನ ತೋಳ ತೆಕ್ಕಿಯೊಳಗೆ ತಗೊಂಡ್ಕಿಂತ ತನ್ನ ಪ್ರತ್ಯಗಳನ್ನು ಕೊಟ್ಟು ತನ್ನ ಡಿಕ್ಷನರಿ ವಾರ್ಡ್ ಮಾಡ್ಕೊತದ. ಆ ಗುಣ ಮನುಷ್ಯನಲ್ಲಿ ಬರ್ತಾವ. ಎಂಥ ಭಾಷೆ ನಾವು ಓದ್ತೀವಿ, ಎಂಥ ಭಾಷೆ ಬಳಸ್ತೀವಿ, ಅಂತ ಮನಸ್ಸ ನಮ್ಮದು ತಯಾರಾಗ್ತದ. ಸಣ್ಣ ಮನಸ್ಸು ಬೇಕಾದ್ರ ಸಣ್ಣ ಭಾಷೆ, ದೊಡ್ಡ ಮನಸ್ಸು ಬೇಕಾದ್ರ ದೊಡ್ಡ ಭಾಷೆ. ಇದು ದೊಡ್ಡ ಭಾಷೆ, ಶ್ರೀಮಂತ ಭಾಷೆ, ಸಮುದ್ರ ಇದ್ದಂಗ ಇಡೀ ವಿಶ್ವನೇ ವ್ಯಾಪಿಸಿ ಇದು ಆ ಭಾಷೆ. ನಾವು ನಾ ಯಾವ ಸ್ಟೇಜ್ನಾಗ ಇದೀವಿ, ಇಂಗ್ಲಿಷ್ ಓದನೋ ಬ್ಯಾಡ ಅನ್ನೋ ಸ್ಟೇಜ್ನಾಗ ಇದ್ವಿ. ಎಲ್ಲಿ ಇದು ವಿಚಾರ ಏನ್ ಸುದ್ದಿ ಇದು ನಡೆದು ಸುಮಾರು ನಾವು ಶಾಲೆ ಕಲಿಯಕ್ಕಿಂತ ಮೊದಲೇ 50 ವರ್ಷದ ಹಿಂದಾನೆ ಇದು ನಡೆದೇ ಚರ್ಚೆ. ಇದ್ರ ಪಾಲಿಟಿಕ್ಸ್ ಮೇಡಮ್ ಅವ್ರು ಹೇಳಿದ್ರು, ಪಾಲಿಟಿಕ್ಸ್ ಸೇರ್ತದ. ಯಾಕೆ ಕರೆಕ್ಟ್ ಅದು. ಹೆಂಗಂದ್ರ ಸಾಮಾನ್ಯವಾಗಿ ಮೊದಲಿನಿಂದಲೂ ಆಳುವವರು ತಮ್ಮ ಮಕ್ಕಳು ದೊಡ್ಡ ದೊಡ್ಡ ಬ್ಯೂರೋಕ್ರಾಟ್ಸ್ ಆಗ್ಬೇಕು, ತಮ್ಮ ಮಕ್ಕಳೇ ಡಿಪ್ಲೊಮೇಟ್ ಆಗ್ಬೇಕು, ತಮ್ಮ ಮಕ್ಕಳೇ ಅಧಿಕಾರಿಗಳಾಗಬೇಕು, ತಮ್ಮ ಮಕ್ಕಳೇ ಆಳ್ಬೇಕು. ಮತ್ತ ಕಾಮನ್ ಮ್ಯಾನ್ ಮಕ್ಕಳೆಲ್ಲ ಅವ್ರೆಲ್ಲ ತಮ್ಮ ಮಕ್ಕಳು ಹಾಳಾಗ್ಬೇಕು. ಇಂಥ ಒಂದು ಸಣ್ಣ ಮನ್ಸ ಇವ್ರಿಗೆ ಯಾಕೆ ಬತ್ತು ಅಲ್ಲಿ ಆಗಿನ ಆಡಳಿತ ಮಾಡೋರಿಗೆ. ಅದಕ್ಕಲ್ಲೇ ಇವತ್ತ ಆಳುವ ಜನಾಂಗ ನಿಚ್ಚಣಿಕೆ ಉಲ್ಟಾ ಆಗಿಬಿಟ್ಟು ಆಳುವವರು ಇವತ್ತ ಮತ್ತ ತೆಳಗ್ ಬಂದ್ರು, ತೆಳಗಿನವ್ರು ಮ್ಯಾಲ ಬಂದ್ರು. ಇದಕ್ ಕಾರಣ ಏನದ? ಥಾಟ್ ಪ್ರೊವೋಕಿಂಗ್ ಲಿಟ್ರೇಚರ್ ಆಫ್ ಇಂಗ್ಲಿಷ್. ಇಂಗ್ಲಿಷ್ಕ ವಿಚಾರ ಶಕ್ತಿ ಬೆಳೆಸುವಂತ ಶಕ್ತಿ ಆ ಭಾಷೆಕದ. ಆಮೇಲೆ ಕರೆಕ್ಟ್ ಲ್ಯಾಂಗ್ವೇಜ್ ಅದ. ಬೇರೆ ಕಡೆ ಹೇಗ್ ಲ್ಯಾಂಗ್ವೇಜ್ ಇಲ್ಲ, ಅಜ್ಮಾಸ್ ಇಲ್ಲ, ಕನ್ಫ್ಯೂಷನ್ ಮಾಡೋ ಲ್ಯಾಂಗ್ವೇಜ್ ಅಲ್ಲ, ಕ್ಲಾರಿಟಿ ಅದ. ಆ ಇಂಗ್ಲಿಷ್ ಲ್ಯಾಂಗ್ವೇಜ್ ಓದ್ದವ ಮೈಂಡ್ ಓಪನ್ ಆಗ್ತದ. ಬರೇ ದೇವ್ರ ಕೊಟ್ಟನ 2 ಕಣ್ಣ. ಆದ್ರ ಇಂಗ್ಲಿಷ್ ಲಿಟ್ರೇಚರ್ ಓದಿ ಅರ್ಥ ಮಾಡ್ಕೊಂಡೇವ್ ಅಂದ್ರೆ, ಕಾಂಪ್ರಿಹೆಂಡ್ ಮಾಡ್ಕೊಂಡೇವ್ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ, ಡೀಪ್ ಅಂಡ್ ವೈಡ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೇವ್ ಅಂತಂದ್ರ ನಮ್ಗ ಮೈ ತುಂಬಾ ಕಣ್ಣು ಬರ್ತಾವ, ಹಾನಿ ಅಂತ ಶಕ್ತಿ ಬರ್ತದ. ಮೈ ತುಂಬಾ ಯಾರಿಗಿ ಹೆದರೋಕು ಸುಮ್ಮನೆ ಯಾರಿಗಿ ಹೆದರುವ ಶಕ್ತಿ ಇಲ್ಲ. ಅದು ಬಿಕಾಸ್ ಯಾಕಂದ್ರೆ
ಭಾಷಾ ಪರಿಣಾಮ, ಉತ್ತಮ ಭಾಷೆ, ಸಾಫ್ಟ್ ಲ್ಯಾಂಗ್ವೇಜ್ ಅದ, ಕಮಾಂಡಿಂಗ್ ಲ್ಯಾಂಗ್ವೇಜ್ ಅದ, ಗವರ್ನಿಂಗ್ ಲ್ಯಾಂಗ್ವೇಜ್ ಅದ, ಸರ್ವಿಂಗ್ ಲ್ಯಾಂಗ್ವೇಜ್ ಅದ. ಯಾವ ಪ್ರಕಾರದ ಲ್ಯಾಂಗ್ವೇಜ್ ಇಲ್ಲ ಅದು. ಕರ್ಚಿಯಸ್ ಲ್ಯಾಂಗ್ವೇಜ್ ಅದ, ಪೊಲೈಟ್ನೆಸ್ ಲ್ಯಾಂಗ್ವೇಜ್ ಅದ, ಪ್ಲಾಸ್ಟಿಕ್ ಲ್ಯಾಂಗ್ವೇಜ್ ಅದ. ಯಾವ ಥರದಾದ್ರ ಗುಣಗಳು 108 ಥರದ ಏನು ಮನುಷ್ಯನ ವ್ಯವಹಾರಕ್ಕೆ ಬೇಕಾಗ್ತದ, ಮನುಷ್ಯನ ಜೀವನಕ್ಕೆ ಏನ್ ಬೇಕಾಗ್ತದೆ, ಯಾವ ಗುಣ ಬೇಕಾಗ್ತದೆ, ಆ ಗುಣಗಳೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಅಳವಡಿಸ್ಯವ. ಅಂತ ಭಾಷೆಯನ್ನು ನಾವು ಮಧುರವಾಗಿ ಓದಿ ಸರಿಯಾಗಿ ತಿಳ್ಕೊಂಡು ಓದುದ್ರು ಮೆಥಡ್ ಅದ. ಅದಕ್ಕ ಅದು ಪಂಕ್ಚುಯೇಷನ್ ಅದಾವ, ಗ್ರಾಮರ್ ಅದ, ಅವೆಲ್ಲ ಮೆಥಡಿಕಲಿ ಓದ್ಬೇಕು. ಜೀವನದೊಳಗ ಮೆಥಡ್ ಡಿಸಿಪ್ಲಿನ್ ಇತ್ತಂದ್ರ ಅದು ಲ್ಯಾಂಗ್ವೇಜ್ ಕೊಡ್ತದ. ಬೇರೆ ಯಾವ ಲ್ಯಾಂಗ್ವೇಜ್ ಕೊಡ್ತಾವ ಇಲ್ಲ ಗೊತ್ತಿಲ್ಲ, ಆದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಡಿಸಿಪ್ಲಿನ್ ಕಲಿಸ್ತದ. ಡಿಸಿಪ್ಲಿನ್ ಸ್ಕೂಲ್ಸ್ ಅವ. ಈ ಕಾನ್ವೆಂಟ್ ಸ್ಕೂಲ್ಸ್ಗಳು ಬಹಳ ಡಿಸಿಪ್ಲಿನ್ ಸ್ಕೂಲ್ಸ್. ಜಲ್ದಿ ಮಾತಾಡ್ಲಿಕ್ಕೆ ಬರ್ತಾವ. ಸಣ್ಣ 3 ವರ್ಷನಾಗ ಇಂಗ್ಲಿಷ್ ಮಾತಾಡ್ತಾರ ಅವ್ರು. 3 ವರ್ಷನಾಗ ನಮ್ ಕನ್ನಡ ಮದರ್ ಟಂಗ್ ಮನ್ಯಾಗ ಇದ್ರು ಸರಿಯಾಗಿ ಮಾತಾಡಂಗಿಲ್ಲ. ನಮ್ಮದೇ ಭಾಷೆ ಇದ್ರು ಮಾತಾಡಂಗಿಲ್ಲ. ನಾವು ಕನ್ನಡಕ್ಕ ನಮ್ಮ ಭಾಷೆಗೆ ನಾವು ಹೇಳಬಾರ್ದು, ಹಳಿಬಾರ್ದು. ಆದ್ರೆ ಎಲ್ಲವನ್ನು ಸುಂದರ ದೃಷ್ಟಿಯಿಂದ ನೋಡ್ಬೇಕು. ನಮ್ಮ ಔಟ್ಲುಕ್, ನಮ್ಮ ಅಪ್ರೋಚ್ ಜೀವನಕ್ಕ ರೈಟ್ ಅಪ್ರೋಚ್ ಇರ್ಬೇಕು. ರಾಂಗ್ ಅಪ್ರೋಚ್ ಆಗಲಿ, ಜಲಸ್ ಅಪ್ರೋಚ್ ಆಗಲಿ, ಅಥವಾ ಮ್ಯಾಲಿಷಿಯಸ್ ಅಪ್ರೋಚ್ ಆಗಲಿ, ಮತ್ಸರದ ಭಾವನದ ಅಪ್ರೋಚ್ ಭಾಷೆಗಾಲಿ, ದೇಶಗಾಲಿ, ಯಾವ ವ್ಯಕ್ತಿಗಾಲಿ, ಶಖ್ಸಕ್ಕಾಲಿ ಇರಬಾರ್ದು ಮನುಷ್ಯನಲ್ಲಿ. ಅಂದ್ರ ಅವಾಗ ಪೂರ್ಣ ಮನುಷ್ಯ ಆಗ್ತಾನ. ಆ ಮನುಷ್ಯತ್ವ ಬರುವುದು ಹ್ಯುಮ್ಯಾನಿಸಮ್ ಲವ್ ಥಿಯರಿಯಲ್ಲಿ, ಲವ್ ಲಿಟ್ರೇಚರ್ ದಾಗ. ಅದಕ್ಕೆ ನಾವು ಅನೇಕ ಲಿಟ್ರೇಚರ್ ಬ್ರಾಂಚ್ಗಳು ಬೇಕಾಗ್ತಾವ. ಈ ಪ್ರೋಸ್ ಇಂಗ್ಲಿಷ್ ಅದ, ಪೊಯೆಟ್ರಿ ಇಂಗ್ಲಿಷ್ ಅದ. ಪೊಯೆಟ್ರಿ ಓದೋದ್ರಿಂದ ಸಂತೋಷ, ಸುಖ, ನಿಜವಾದ ಆನಂದ ಸಿಗ್ತದೆ. ಹೃದಯ ಎಲ್ಲ ತಣ್ಣಗಾಗ್ತದೆ, ಎಲ್ಲ ಹೃದಯ ರೋಗ ಎಲ್ಲ ಹೋಗ್ತಾವ ಪೊಯೆಟ್ರಿ ಓದೋದ್ರಿಂದ. ಪ್ರೋಸ್ ಓದೋದ್ರಿಂದ ಥಾಟ್ಸ್ ಬೆಳಿತಾವ. ಪ್ರೋಸ್, ಪೊಯೆಟ್ರಿ. ಈ ಫಿಕ್ಷನ್ ಅದ, ಫ್ಯಾಕ್ಟ್ ಅದಾವ. ಆ ಫ್ಯಾಕ್ಟ್ ಅಂದ್ರೆ ನಿಜವಾದ ಸಂಗತಿ. ಫ್ಯಾಕ್ಟ್ ತಿಳ್ಕೊಬೇಕಾದ್ರೆ ಫಿಕ್ಷನ್ ಸುಮ್ಮ ಮನರಂಜನೆಗಾಗಿ ಓದುವುದು ಹೆಂಗ, ಜ್ಞಾನಕ್ಕಾಗಿ ಓದುದು ಹೆಂಗ. ಇದು ಭಾಷೆ ಜುಡಿಷಿಯಸ್ ಭಾಷೆ ಅದ. ಇದಂತ ಜುಡಿಷಿಯಸ್ ಭಾಷೆ ಯಾವುದಿಲ್ಲ. ಒನ್ ಕ್ಯಾನ್ ಕರೆಕ್ಟ್ ಜಜ್ಮೆಂಟ್. ಒಬ್ಬ ಡಾಕ್ಟರ್ ಅನ್ನಂದ್ರ ಡಯಾಗ್ನೋಸ್ ಮಾಡಿ ಡಿಸೀಸ್ ಕರೆಕ್ಟ್ ಮಾಡ್ತಾನ, ಇಂಗ್ಲಿಷ್ ಸರಿಯಾಗಿ ಓದಿದ್ನಂದ್ರ. ಅದಂತೆ ಒಬ್ಬ ಈಗ ಯಾವುದೇ ಒಂದು ಗ್ರಾಮರ್ ಸರಿಯಾಗಿ ಓದಿದ್ನಪ್ಪ ಅಂದ್ರ ಅವನಿಗೆ ಕಾಮನ್ ಸೆನ್ಸ್ ಮತ್ತ ಅತ್ಯಂತ ಬ್ರೆವಿಟಿ ಇಸ್ ದ ಸೋಲ್ ಆಫ್ ಇಟ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನ. ಅಂದ್ರ ಪ್ರಿಸಿಜನ್ ಮಾಡಿ, ಕಂಡೆನ್ಸ್ ಮಾಡಿ, ಸಂಕ್ಷೇಪ ಮಾಡಿ, 100 ಮಾತಾಡೋ ಬದಲಿ ಮುತ್ತಿನಂತ 2 ಮಾತಾಡ್ಬೇಕು ಅನ್ನೋದನ್ನು ಅದೇ ಭಾಷೆ ಕಲಿಸ್ತದ. ಅದರಲ್ಲಿ ಇರ್ತಕ್ಕಂತ ಪ್ರವರ್ಬ, ಮಾತೇ ಜ್ಯೋತಿರ್ಲಿಂಗ ಅಂತೇವಲ್ಲ, ಅದು ಇಂಗ್ಲಿಷ್ ಭಾಷೆಯಲ್ಲಿ. ಇದ್ರ ವಿಸ್ತಾರ ನೋಡಿದ್ರ ಬೇಕಾದಷ್ಟದ. ಇದು ಹೆಂಗ ಹಿಗ್ಗಿಸ್ತೇವ ಹಂಗ ಹಿಗ್ತದ ಇಂಗ್ಲಿಷ್ ಭಾಷೆ, ಹೆಂಗ್ ಕುಗ್ಗಿಸ್ತೇವ ಹಂಗ ಕುಗ್ತದ. ಎಕ್ಸ್ಪಾಂಡ್ ಅಂಡ್ ಕಾಂಟ್ರಾಕ್ಟ್ ಥಿಯರಿ ಸಹಿತ ಈ ಇಂಗ್ಲಿಷ್ ಭಾಷೆದಾಗ ಅದ. ಜಗತ್ತಿನಲ್ಲಿ ಲಾ ಡಿಕ್ಷನರಿಗಳು ಇದ್ರಾಗೆ ಅದಾವ. ಈ ಟೆಕ್ನಾಲಜಿಕಲ್ ಡಿಕ್ಷನರಿ ಒಳಗ ಇದ್ರಾಗೆ ಅವ. ಈ ಡಿಕ್ಷನರಿ ಹೆತ್ತಾವ. ವರ್ಲ್ಡ್ ಲಿಟ್ರೇಚರ್ಗಳು ಎಲ್ಲ ಕಂಪೇರ್ ಮಾಡಿ ನೋಡಿದ್ರ ವರ್ಲ್ಡ್ ಲ್ಯಾಂಗ್ವೇಜ್ ಲಿಟ್ರೇಚರ್ ಇದ್ರ ಮುಂದೆ ಅವು ಏನು ಅಲ್ಲ. ಆಲ್ ಅದರ್ ಲ್ಯಾಂಗ್ವೇಜಸ್ ಆರ್ ಚಿಲ್ಡ್ರನ್ ಬಿಫೋರ್ ದಿಸ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇದು ಬಹಳ ಬೃಹತ್ ಭಾಷೆ, ಬಹಳ ಮ್ಯಾಗ್ನಿಫಿಸೆಂಟ್ ಭಾಷೆ, ಪ್ಲೀಸೆಂಟ್ ಭಾಷೆ, ಪೊಲೈಟ್ ಭಾಷೆ, ಸಹಜ ಹೃದಯ ಸ್ಪರ್ಶಿಸುವ ಮತ್ತು ಆನಂದವನ್ನು ಉಂಟುವ ಭಾಷೆ. ಶಬ್ದ ಸಂಗ್ರಹ, ಫ್ರೇಜಸ್ ಫ್ರೇಜಸ್ ಅದಾವ, ಅಬಂಡೆಂಟ್ ಫ್ರೇಜಸ್ ಅದಾವ, ಇಡಿಯಮ್ಸ್ ಅದಾವ, ಗ್ರಾಮರ್ ಬಹಳ ಕರೆಕ್ಟ್ ಅದ. ಪ್ರೋಸಡಿ ನೋಡಿದ್ರ ಮೀಟರ್ಸ್, ಛಂದಸ್, ಅಲಂಕಾರ ಇವೆಲ್ಲ ನೋಡಿದ್ರ ಮನುಷ್ಯಾಗ ನಿದ್ರಿನೇ ಬರುವುದಿಲ್ಲ. ನಾನಂತೂ ನನ್ನ ಜೀವನದಾಗ ನಿದ್ರಿ ಮಾಡಿಲ್ಲ. ಇಂಗ್ಲಿಷ್ ಲಿಟ್ರೇಚರ್ ಓದಲಿಕ್ಕೆ ಶುರು ಮಾಡೀನಿ. ಇವತ್ತು ನಾನು 76 years ಆಗ್ಯದಂದ್ರ ನನಗೆ ನಿದ್ದಿನೇ ಹತ್ತಂಗಿಲ್ಲ ಇಂಗ್ಲಿಷ್ ಲಿಟ್ರೇಚರ್. ಅದ್ರಾಗ ಅಷ್ಟು ಲವ್ ಅದ, ನಿಜವಾದ ಪ್ಯೂರ್ ಲವ್ ಅದ. ಎಂಥ ಕಪಟ ಲವ್ ಇಲ್ಲ, ಏನೂ ಇಲ್ಲ ಅದ್ರಾಗ. ಅದಕ್ಕೆ ಲವ್ ಆಫ್ ನಾಲೆಜ್ ಬರ್ತದ. ನಾಲೆಜ್ ಈಸ್ ಎ ಪವರ್, ನಾಲೆಜ್ ಈಸ್ ಎ ಪವರ್. ಇದು ಜಗತ್ತ ನಾಲೆಜ್ ಮೇಲೆ ಇತ್ತು. ಈಗ ನಿಜವಾದ ಓದ್ದವ್ರ ನಾಲೆಜ್ ಬರುದು ಇಂಗ್ಲಿಷ್ಲಿಂದ. ಆನಂದ ಸಿಗುದು ಇಂಗ್ಲಿಷ್ಲಿಂದ. ಲಾಭ ಸಿಗುದು, ಉದ್ಯೋಗ ಸಿಗುದು, ಸಂಶೋಧನೆ ಮಾಡೋದು, ಸೀಕ್ರೆಟ್ಸ್ ಗಳನ್ನ ಡಿಟೆಕ್ಟ್ ಮಾಡೋದು, ಡಿಸೀಸ್ ಆಗಿ ಬೇಕಾದ ದಾರಿ ಡಿಟೆಕ್ಷನ್, ಕರೆಕ್ಟ್ ಡಿಟೆಕ್ಷನ್, ಕರೆಕ್ಟ್ ಡಯಾಗ್ನೋಸಿಸ್, ಕರೆಕ್ಟ್ ಡಿಸ್ಕವರಿ, ಕರೆಕ್ಟ್ ಇನ್ವೆನ್ಷನ್ ಮಾಡ್ಬೇಕಾದ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ಮತ್ತ ಯಾವತ್ತು ಮಾತನಾಡುವುದರಿಂದ ಈಸಿಯೆಸ್ಟ್ ಲ್ಯಾಂಗ್ವೇಜ್. ಬೇರೆ ಈಗ ನಾವು ಕನ್ನಡ ಭಾಷೆದಾಗ 52 ಅಕ್ಷರಗಳದಾವ. ಇಂಗ್ಲಿಷ್ ನೋಡ್ರಿ ಎಷ್ಟು ಸುಲಭ, 26 ಅಕ್ಷರ. ಕಲಿಬೇಕಾದ್ರೂ ಎಷ್ಟು ಕಡಿಮೆ ಅಕ್ಷರ ಅವ. ಇದಕ್ಕೆ
ಸುಮ್ಮನೆ ಕಾಲ್ಪನಿಕವಾಗಿ ಇದು ಬೇರೆದವರು ಪಾಲಿಟಿಕ್ಸ್ ಮಾಡಿ ತಮ್ಮ ಮಕ್ಕಳೇ ಮುಂದ ಅಧಿಕಾರದಾಗ ಬರ್ಬೇಕು, ಬಡವರ ಮಕ್ಕಳು ಬರಬಾರದು ಅನ್ನೋ ಸಲುವಾಗಿ ಅವರು ಆ ಕಾನ್ವೆಂಟ್ ಫೀಸ್ ಐತಿ ಹೆಚ್ಚಿಗೆ ಇಡಿಸ್ತಾರ ಅಥವಾ ಕಾನ್ವೆಂಟ್ ಬೇಸ್ ಮಾಡ್ತಾರ. ತಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತಾರ, ಬಡವರ ಮಕ್ಕಳಿಗೆ ಮದರ್ ಟಂಗ್ ಹೋದ್ರೆ ನೀವು ಇಲ್ಲೇ ಅಂತ ಹೇಳ್ತಾರ, ಡಿಸ್ಕರೇಜ್ ಮಾಡ್ತಾರ. ಫೀ ಹೆಚ್ಚಿಡುದು ಅದ್ರ ಸಲುವಾಗಿ. ಯೂನಿವರ್ಸಲೈಸೇಷನ್ ಆಫ್ ಇಂಗ್ಲಿಷ್ ಆದ್ರ ಫ್ರೀ ಎಜುಕೇಶನ್ ಅಂತಾರ. ಯಾಕ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ಫ್ರೀ ಮಾಡಬಾರ್ದು? ಬ್ರಿಟಿಷರು ಮೊಟ್ಟ ಮೊದಲ ಇಲ್ಲಿದ್ದಂತ ಜಾಣರ್ನ ತಮ್ಮ ಗುಲಾಮ್ ಮಾಡ್ಕೋಬೇಕಾಯ್ತು. ಇದೇ ಭಾಷೆಯನ್ನ ಶಾಲೆಗಳನ್ನ ತೆಗೆದು ಇಲ್ಲಿದ್ದಂತ ಬುದ್ಧಿವಂತರನ್ನ ತಮ್ಮ ಗುಲಾಮ್ ಮಾಡ್ಕೊಂಡ್ರು. ಈ ಭಾಷೆ ಏನ್ ಮಾಡೋಂಗಿಲ್ಲತ್ರಿ, ಎಲ್ಲವನ್ನೂ ಮಾಡೋ ತಾಕತ್ತ ಇಂಗ್ಲಿಷ್ ಭಾಷೆಯಲ್ಲಿದ, ಇನ್ನುಳಿದ ಭಾಷೆಗಳಿಗೆ ಇಲ್ಲ. ಶಬ್ದ ಸಂಪತ್ತಲ್ಲಿ ಬೇರೆ ಯಾವುದೇ ಸಿರಿತನ ಅಲ್ಲಿ, ಆನಂದ ಅಲ್ಲಿ, ಲಾಭ ಅಲ್ಲಿ, ಗವರ್ನೆನ್ಸ್, ಇದು ಗವರ್ನಿಂಗ್ ಲ್ಯಾಂಗ್ವೇಜ್, ಕಮಾಂಡಿಂಗ್ ಲ್ಯಾಂಗ್ವೇಜ್, ಪ್ಲಾಸ್ಟಿಕ್ ಲ್ಯಾಂಗ್ವೇಜ್ ಮತ್ತ ಪ್ಲಾಸ್ಟಿಕ್ ಲ್ಯಾಂಗ್ವೇಜ್. ಇದರಲ್ಲಿ ಹೊಸತನ ನ್ಯೂ ಥಿಂಕಿಂಗ್ ಡೆವಲಪ್ ಆಗುವಂತ ಸ್ಪಿರಿಟ್ ತುಂಬುತ್ತ, ಉತ್ಸಾಹ, ಉಲ್ಲಾಸ, ಹೊಸ ಈ ಲ್ಯಾಂಗ್ವೇಜ್ ದವ್ರು ಬೇರೆ ಒಂದು ಇತಿಹಾಸದೊಳಗ ತುರ್ಕಸ್ತಾನದವರು ಕಾನ್ಸ್ಟಂಟಿನೋಪಲ್ ಟ್ರೇಡ್ ಮಾಡ್ಬೇಕಾದ್ರೆ ಇಂಡಿಯಾಕ್ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಅಲ್ಲಿ ಅವರು ಆ ದಾರಿ ಬಂದ್ ಮಾಡ್ತಾರ. ಆವಾಗ ದಾರಿ ಬಂದ್ ಮಾಡೋದಕ್ಕಾರ ಏನ್ ಮಾಡ್ಬೇಕು ಅಂತಕ್ಕಾರ ಅವರು ಶಿಪ್ಪಿಂಗ್ ಚಾಲು ಆಯ್ತು. ಏನೋ ಕಾನ್ಸ್ಟಂಟಿನೋಪಲ್ದಿಂದ ಅಲ್ಲಿ ತನ ಶಿಪ್ಪಿಂಗ್ ಇದ್ದಿಲ್ಲ, ಹಡಗುಗಳು ಇದ್ದಿಲ್ಲ. ಚಾಲು ಮಾಡಿ ಕೇಪ್ ಆಫ್ ಗುಡ್ ಹೋಪ್ಗೆ ಹೋದ್ರು, ಅಮೆರಿಕಕ್ಕೆ ಹೋದ್ರು, ಇಂಡಿಯಾ ಸಂಶೋಧನೆ ಮಾಡಿದ್ರು. ಹಿಂಗ ನ್ಯಾಷನಲ್ ಸ್ಟೇಟ್ ಆಯ್ತು. ಆಗಿನ ಕಾಲಕ್ಕೆ ನಮ್ ದೇಶದಾಗ 10,000 ರಾಜರಿದ್ರು, 10,000 ರಾಜರಿದ್ರು. ಒಂದೊಂದು ತಾಲೂಕೊಬ್ಬ ರಾಜ. ನ್ಯಾಷನಲ್ ಸ್ಟೇಟ್ ಆದ್ರು ಬ್ರಿಟಿಷರಿಂದ, ಇಂಗ್ಲಿಷ್ ಆರ್ಗನೈಸೇಷನ್ ಮಾಡ್ಬೇಕಾದ್ರ, ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರ, ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರ, ಕೋಆರ್ಡಿನೇಷನ್ ಮಾಡ್ಬೇಕಾದ್ರ, ಕೋಆಪರೇಷನ್ ಮಾಡ್ಬೇಕಾದ್ರ, ಇಂಥವೆಲ್ಲ ವಿಚಾರಗಳು ಬರ್ಬೇಕಾದ್ರ, ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟೀಸ್ ಬರ್ಬೇಕಾದ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಪಿರಿಟ್ ದಿಂದ ಬರ್ತದ ಹೊರತು ಇನ್ನುಳಿದ ವ್ಯಾಕರಣ ಅದ್ರ ಸಾಹಿತ್ಯಗಳು ಅದಾವ. ಇಂಗ್ಲಿಷ್ನೊಳಗೆ ಅಂತ ಸಾಹಿತ್ಯ ಅದಾವ. ಎನ್ಸೈಕ್ಲೋಪೀಡಿಯಾ ಓದ್ರಿ ನೀವು, ಇಂಗ್ಲಿಷ್ ಎನ್ಸೈಕ್ಲೋಪೀಡಿಯಾ ಅವೊಂದು ಯೂನಿವರ್ಸಿಟಿನೇ ಅದ. ಒಂದೊಂದು ಬುಕ್ ಓದಿದ್ರೆ ಒಂದೊಂದು ಯೂನಿವರ್ಸಿಟಿನೇ. ಇವು ಓದುದು ಬಿಡೋದು ಒಂದ್ ಜನ್ಮದಾಗ ಆಗುವುದಿಲ್ಲ. ಅವು ಅನೇಕ ಜನ್ಮಗಳನ್ನು ಪ್ರಾರ್ಥನಾ ಮಾಡ್ತಾವ ಮನುಷ್ಯ. ಅದಕ್ಕ ಅಂಥ ರತ್ನಗಳು ಒಂದೊಂದು ಶಬ್ದ, ಒಂದೊಂದು ರತ್ನ ಇದ್ದಂಗ, ಒಂದೊಂದು ಮುತ್ತ ಇದ್ದಂಗ, ಒಂದೊಂದು ಹರಳುಗಳಿದ್ದಂಗ, ಬೆಲೆಯುಳ್ಳ ಹರಳುಗಳಿದ್ದಂಗ. ಫ್ರೇಜಸ್ ಅದಾವ, ಇಡಿಯಮ್ಸ್ ಅದಾವ, ಪ್ರಾವರ್ಬ್ಸ್ ಅದಾವ. ಇದು ಒಲ್ಲೆ, ಅದು ಒಲ್ಲೆ, ಇದು ಒಲ್ಲೆ, ಅದು ಒಲ್ಲೆ ಅನ್ಸ್ತದ. ಅದಕ್ಕೆ ಮನುಷ್ಯನಿಗೆ ಮೆಂಟಲ್ ಪೀಸ್ ಸಿಗ್ತದ ಆ ಭಾಷೆಗಳನ್ನ ಓದೋದ್ರಿಂದ. ಆತ್ಮ ಶುದ್ಧಿ ಆಗ್ಬೇಕಾದ್ರ ಇಂಗ್ಲಿಷ್ ಭಾಷೆ. ಈವನ್ ಸ್ಪಿರಿಚುವಲ್ ಲಿಟ್ರೇಚರ್ ಇಂಡಿಯಾದೊಳಗ ವೈದಿಕ ಪೀರಿಯಡ್ ಇದ್ದಕ್ಕರ, ಸಂಸ್ಕೃತ ಇದ್ದಕ್ಕರ ಇರಬಹುದು. ಅದರಲ್ಲಿ ಡೆವಿಲ್ಗಳು ಅದಾವ. ದೇವ್ರ ಪೂಜೆ ಮಾಡೋದು ಕೂಡ ಡೆವಿಲ್ನು ಪೂಜೆ ಮಾಡ್ತಿದ್ರು. ಇವೆರಡು ಸೆಟ್ ಅಸೈಡ್ ಮಾಡೋದು ದೇವರಲ್ಲಿ ದೇವುಗಳಲ್ಲಿ ಬಾಜು ಸರಿಸಿಟ್ಟದ್ದು ಭಾಷೆ ಇದು. ಈ ಭಾಷೆ ಬಂದೊಳಕ ಮನುಷ್ಯನಾಗ್ಯಾನ. ಮನುಷ್ಯ ಅದಕ್ಕಿಂತ ಮೊದಲ ದೇವಿನ ಶಿಷ್ಯ ಇದ್ದ, ಅದಕ್ಕಿಂತ ಮೊದಲ ಅದಾನೋ ಇಲ್ಲ ಗೊತ್ತಿಲ್ಲ, ದೇವ್ರ ಶಿಷ್ಯನೂ ಇದ್ದ. ಹೀಗಾಗಿ ಕತ್ತಲೆ ಖಂಡಿನಲ್ಲಿ ಮನುಷ್ಯ ಇದ್ದ. ಬೆಳಕಿನಲ್ಲಿ ಈ ಇಂಗ್ಲಿಷ್ ಭಾಷೆ ಜಗತ್ತನ್ನೇ ತಂದದ. ಇವತ್ತು ಏರೋಪ್ಲೇನ್ದಾಗ ಫ್ಲೈ ಮಾಡ್ತೀವಿ, ಒಂದು ಕಾಂಟಿನೆಂಟ್ ದಿಂದ ಇನ್ನೊಂದು ಕಾಂಟಿನೆಂಟ್ ಹೋಗ್ತೀವಿ. ಏನೇನೋ ಮಷಿನ್ಗಳೆಲ್ಲ ಯಾರು ತಯಾರು ಮಾಡ್ಯಾರ ವಿಚಾರ ಮಾಡ್ರಿ. ಯಾವ ಭಾಷೆ ಜಗತ್ನಾಗ 6,700 ಭಾಷೆಯವ್ರೊಳಗ ಈ ಇಂಗ್ಲಿಷ್ ಭಾಷೆಯವರಿಂದ ಎಷ್ಟು ತಯಾರಾಗ್ಯಾವ, ಇನ್ನುಳಿದ ಭಾಷೆಗಳಿಂದ ಎಷ್ಟು ಸಂಶೋಧನೆಗಳು ತಯಾರಾಗ್ಯಾವ. ಯಾವುದೇ ಫೀಲ್ಡ್, ಜೀವನದ ವಿವಿಧ ಫೀಲ್ಡ್ನೊಳಗ ಅದೇ ಫಸ್ಟ್ ಅದ. ಇರ್ಲಕ್ ಕಾರಣ ಅಂದ್ರ ಅವ್ರ ಸ್ವಭಾವ, ಆ ಭಾಷೆಯ ಸ್ವಭಾವ ಆ ಜನರಲ್ಲಿ ಬಂದ್ಬಿಡ್ತದ. ಅದಕ್ಕ ನಾವೆಲ್ಲರೂ ಇವತ್ತು ಗ್ಲೋಬಲ್ ಸಿಟಿಜನ್ ಆಗ್ಬೇಕಾಯ್ತಪ್ಪ ಅಂದ್ರ ಹಿಂದೂ ಮುಂದು ನೋಡ್ಲಾರ್ದೆ, ಹೆಸಿಟೇಷನ್ ಮಾಡ್ದೆ ಅಲ್ಲಾರ್ದೆ. ಯಾಕಂದ್ರೆ ಗಾಂಧಿ ಮತ್ತ ಹಿ ಹೂ ಹೆಸಿಟೇಟ್ಸ್ ಇಸ್ ಲಾಸ್ಟ್. ಯಾರು ಹಿಂದ್ ಮುಂದ್ ನೋಡ್ತಾರ ಅವರು ಕಳ್ಕೊತಾರಲ್ಲ. ಧೈರ್ಯ ಬಿಸ್ನೆಸ್ ಫೀಲ್ಡ್ ನಾಗ ನೋಡ್ರಿ, ಕಮರ್ಷಿಯಲ್, ಸೈನ್ಸ್ ಫೀಲ್ಡ್ ನಾಗ ನೋಡ್ರಿ, ಟೆಕ್ನಾಲಜಿ ಫೀಲ್ಡ್ ನಾಗ ನೋಡ್ರಿ, ಇವತ್ತು ಟ್ರೇಡ್ ಫೀಲ್ಡ್ ನಾಗ ನೋಡ್ರಿ, ಇಂಟರ್ನ್ಯಾಷನಲ್ ಮಾರ್ಕೆಟ್, ಶೇರ್ ಫೀಲ್ಡ್ ನಾಗ ನೋಡ್ರಿ, ಎಲ್ಲ ಇಂಗ್ಲಿಷ್ ಅದ. ಯಾವ ಇನ್ನುಳಿದ ಸ್ಟೇಟ್ ಲ್ಯಾಂಗ್ವೇಜ್ ಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಆ ಬಲ ಇನ್ನ ಬಂದಿಲ್ಲ. ಅಲ್ಲಿ ಜಾಣರು ಇನ್ನ ಉದಯ ಆಗಿಲ್ಲ. ಆಮೇಲೆ ಕಾಂಟ್ರಿಬ್ಯೂಷನ್ ಜಗತ್ತಿಗೆ ನಂದು ಏನಪ್ಪಾ ಕಾಂಟ್ರಿಬ್ಯೂಷನ್, ನನ್ ಜನ್ಮ ಸಾರ್ಥಕ ಆಗ್ಬೇಕಾದ್ರ ನಾನು ಒಂದ್ 4 ಶಬ್ದ ಹೊಸ ಡಿಕ್ಷನರಿಗೆ ಕೊಟ್ಟು ಹೋಲೇನು ಅನ್ನೋರು ಯಾರು ಇಲ್ಲ. ನಮಗ್ ಹರಟಿ ಹೊಡೆದು ಹಳ್ಳಿ ಒಳಗೆ ಹರಟಿ ಹೊಡ್ಕೋತ ಕೂತು ಟೈಮ್
ಅತ್ಯಂತ ಜಗತ್ತಿನಲ್ಲಿ ಮೌಲ್ಯವಾದದ್ದಂದ್ರ ವೇಳೆ. ಜೀವನ 1 ಮಿನಿಟಿನ ಜೀವನ, 1 ಸೆಕೆಂಡಿನ ಜೀವನ, 100 ವರ್ಷದ ಜೀವನ ಎಲ್ಲ ಒಂದೇ ಟೈಮೇ. ಆ ಟೈಮ್ ಅನ್ನ ಹೆಂಗ್ ಹಾಳು ಮಾಡ್ತಾರೆ ಇನ್ನುಳಿದವ್ರು. ಇವ್ರು ಹಾಳು ಮಾಡ್ತಾರೆ ನೋಡ್ರಿ ಇಂಗ್ಲಿಷ್ ಕಲ್ತವ್ರು. ಕಾಲೇ ವೇಸ್ಟ್ಫುಲ್ ಟಾಕ್ ಮಾತಾಡಂಗಿಲ್ಲ ಇಂಗ್ಲಿಷ್ನವ್ರು. ಅವರು ಸುಪೀರಿಯಾರಿಟಿ ತೋರ್ಸಲ್ಕ್ ಹೋಗಿ ಮೌನ ಇರ್ತಾರಂತ ಅರ್ಥಲ್ಲ. ಮೌನದಿಂದ ಕ್ರಾಂತಿ ಮಾಡ್ತಾರ. ಅದಕ್ಕೆ ಇಂಗ್ಲಿಷ್ ಶಬ್ದ ಅಥವಾ ಉದಯ ಆದದ್ದು ರಿವೋಲ್ಟದಿಂದ. ಮಿಡಿಲ್ ಏಜ್ ಅವರಿಗೆ ರಿವೋಲ್ಟ್ ಆಗಿ ಅಂದ್ರೆ ಚಳವಳಿ ಹುಟ್ಟಿ ಹ್ಯುಮ್ಯಾನಿಸಮ್ ತಂದ್ರು. ಅವಾಗ ನೋಡ್ರಿ, ಅವಾಗೆ ಪ್ರಿಂಟಿಂಗ್ ಪ್ರೆಸ್ ಬಂತು, ಸಾಕಷ್ಟು ಲಿಟ್ರೇಚರ್ಗಳು ಉದಯ ಆದವು. ಪ್ರೋಸಾ, ಪೊಯೆಟ್ರಿ, ಎಂತೆಂತ ಕೀಟ್ಸ್, ಶೇಕ್ಸ್ಪಿಯರ್, ಮಾರ್ಲೋ, ಮಿಲ್ಟನ್, ಡ್ರೈಡನ್, ಎಂತೆಂತವ್ರ ಸಾಹಿತ್ಯದೊಳಗ. ಇನ್ನ ಇವತ್ತು ನೋಡ್ರಿ ಲಾ ಫೀಲ್ಡ್ ಐತೆ. 1800 ಪೆನಲ್ ಕೋಡ್ ಬರ್ದದ್ದು ಅಥವಾ 1908 ಬಂದು CPC ಬರ್ದದ್ದು ಯಾರ ಅವ್ರೇ ಬ್ರಿಟಿಷ್ ಬರ್ದಾರ. ಸ್ವಾತಂತ್ರ್ಯ ಸಿಕ್ಕ 50 ವರ್ಷ ಆಗ್ಯದ, ಸ್ವಂತ ಇವ್ರು ಏನು ಮಾಡೇ ಇಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ನೋಡ ನಕಲ್ ಕರ್ನೇಕೋ ಅಕಲ್ನ ಅಂದಂಗ ಅದನ್ನೇ ಮುಂದುವರ್ಸ್ಕೊಂಡು ಹೊರಟಾರ. ಎಲ್ಲಿ ಬೇಕಾದಲ್ಲಿ ಯಾರಿಗೆ ನಾವು ವಿಮರ್ಶೆ ಮಾಡೋದಿಲ್ಲ. ಅದರಲ್ಲಿರುವ ಸತ್ವ, ಅದರಲ್ಲಿರುವ ಶಕ್ತಿ ನಾವು ಹೀರ್ಕೋಬೇಕು. ಯಾವುದು ಡಿಸ್ಕ್ರಿಮಿನೇಟಿವ್ ಭಾವ ಇಟ್ಕೋಬಾರ್ದು. ಭೇದ ನಮ್ಮನ್ನೇ ನಾಶ ಮಾಡ್ತದ, ಸಂಶಯ ನಮ್ಮನ್ನೇ ನಾಶ ಮಾಡ್ತದ. ಯಾವ್ದನ್ನ ಎಷ್ಟು ಬಳಸ್ಬೇಕೋ ಅಷ್ಟೇ ಬಳಸ್ಬೇಕು. ಲಿಟ್ರೇಚರ್ ಓದಿ ಅದರ ಸತ್ಯದ ಪೂರ್ಣ ಹೊರಗೆ ತೆಗೆಯುವ ಸಲುವಾಗಿ ನಾವು ಶಬ್ದ ಸಂಗ್ರಹ, ಇಡಿಯಮ್ಸ್, ಫ್ರೇಜ್, ಗ್ರಾಮರ್ ಮತ್ತ ಮೀಟರ್ಸ್, ಛಂದಸ್ಸ ಎಲ್ಲಾ ಓದಿ ತಿಳ್ಕೊಬೇಕು. ರೀಡಿಂಗ್ ಮೆಥಡ್ ಮೊದಲು ಮಾಡಿ ನಾವು ಪಂಕ್ಚುಯೇಷನ್ ಎಲ್ಲಿ ನಿಂದಿರ್ಬೇಕು ಎಲ್ಲಿ ನಿಂದಿರಬಾರ್ದು ಅದು ಕಲ್ಕೋಬೇಕು. ಅದಕ್ಕೆಲ್ಲ ಮೆಥಡ್ಸ್ ಅದಾವ. ಹೌ ಟು ಲರ್ನ್ ಇಂಗ್ಲಿಷ್, ಗ್ರಾಮ್ಯಾಟಿಕಲ್ ಮೆಥಡ್ ಅದ, ಡೈರೆಕ್ಟ್ ಮೆಥಡ್ ಅದ, ಟ್ರಾನ್ಸ್ಲೇಷನ್ ಮೆಥಡ್ ಅದ. ನಾವು ಕನ್ನಡದವರು ಟ್ರಾನ್ಸ್ಲೇಷನ್ ಮೆಥಡ್ನು ಕಲಿಬಹುದು. ನಾವು ಡೈರೆಕ್ಟ್ ಕಲಿತು ಡೈರೆಕ್ಟ್ ಕಲಿಬಹುದು. ಅವ್ರವ್ರ ಬಲ ಕಲಿಬೇಕನ್ನೋ ಇಚ್ಛಾ. ಡೈರೆಕ್ಟ್ ಮೆಥಡ್, ಕಾನ್ವೆಂಟ್ ಮೆಥಡ್, ಹಿಂಗೆಲ್ಲ ಮೆಥಡ್ಸ್ ಆಫ್ ಲರ್ನಿಂಗ್ ಅದಾವ. ಆ ಮೆಥಡ್ ಅಡಾಪ್ಟ್ ಮಾಡಿ ರೀಡಿಂಗ್ ಮಾಡ್ಬೇಕು. ಆ ಮೆಥಡ್ ಅಡಾಪ್ಟ್ ಮಾಡಿ ರೈಟಿಂಗ್ ಮಾಡ್ಬೇಕು. ರೈಟಿಂಗ್ ಲೆಜಿಬಲ್ ರೈಟಿಂಗ್ ಇರ್ಬೇಕು. ನಾವು ಬರೆದದ್ದು ಮತ್ತೊಬ್ಬರಿಗೆ ತಿಳಿಬೇಕು ಅಂದ್ರೆ ಮತ್ತೊಬ್ರು ಬರ್ದದ್ದು ನಾವು ತಿಳ್ಕೊಳ್ತೀವಿ, ನಾವು ಅಬ್ಜೆಕ್ಷನ್ ಮಾಡ್ತೀವಿ ಸರಿಯಾಗಿ ಬರ್ದಿಲ್ಲ ಅಂತೇಳಿ. ಅದಕ್ಕ ಕರೆಕ್ಟ್ ಲರ್ನಿಂಗ್ ಅದು ಇಂಗ್ಲಿಷ್ನಾಗೆ ಇರುವುದೇ. ಸ್ಪೆಲ್ಲಿಂಗ್ 26. ಅದು ಸ್ಪೆಲ್ಲಿಂಗ್, ಪ್ರೊನೌನ್ಸಿಯೇಷನ್, ಪಂಕ್ಚುಯೇಷನ್, ಇಡಿಯಮ್ಸ್, ಫ್ರೇಸಸ್ ಎಲ್ಲ ಸ್ಟ್ರಕ್ಚರಲ್ ಮೆಥಡ್ ಅದ. ಡೈರೆಕ್ಟ್ ಮೆಥಡ್ ಸ್ಟ್ರಕ್ಚರಲ್ ಮೆಥಡ್ನಾಗೆ ಮಾಡಬೇಕು. ಬಾಯಾಟ ವರ್ಡ್ ವೊಕ್ಯಾಬುಲರಿ ಬೇಕು. ಹಣ ಎಷ್ಟ್ ಇರ್ತದ ಅಷ್ಟ್ ನಾವು ಮಾರ್ಕೆಟ್ ಮಾಡ್ತೀವಿ ಜಗತ್ನಾಗ. ಹಣ ಕಡಿಮೆ ಇದ್ರ ಮಾರ್ಕೆಟ್ ಖಾಲಿ ಇದ್ರ ಮಾರ್ಕೆಟ್ನಾಗ ಮುಖ ಒಣಸ್ಕೊಂಡ್ ಬರ್ತೀವಿ. ಹಂಗ ಶಬ್ದ ಸಂಗ್ರಹ. I have a request, sir. Please give us a brief history of Shakespeare, sir, please. A brief history of Shakespeare. Brief Shakespeare ಹಿಸ್ಟ್ರಿ ಕೊಡಿ ಸರ್ ಸ್ವಲ್ಪ ಬ್ರೀಫ್ ಆಗಿ. ಶೇಕ್ಸ್ಪಿಯರ್ ನೋಡ್ರಿ ಏಪ್ರಿಲ್ 23ರಂದು ಆ ಡೇಟಿಗೆ ಹುಟ್ಟ್ಯಾನ. ತಾಯಿ ತಂದೆ ಜಾನ್ ತಂದೆ, ಮೇರಿ ತಾಯಿ. ಅವನ ಇಬ್ಬರು ಅಕ್ಕ ತಂಗಿಯರ ನಂತರ ಇವ 3ನೇ ಗಂಡು ಮಗು. ಅದು ಹುಟ್ಟಿದ ತಾರೀಕಿಲ್ಲ, ಆದ್ರೆ ಡೆತ್ ಡೇಟ್ ಅದು ಕಾಂಟ್ರಾಡಿಕ್ಷನ್ ಇರೋದ್ರಿಂದ 1616 ಅದು ಏಪ್ರಿಲ್ 23ಕ್ಕೆ ಅವ್ರು ತೀರ್ಕೊಂಡಾರ. ಆದ್ರ ಹುಟ್ಟಿದ ಡೇಟ ಕನ್ಫ್ಯೂಷನ್ ಅದ. ಅಂದಾಜ್ ಅವರು 1503-4 ಏನು 1616 ಹುಟ್ಟ್ಯಾರ. ಅದು ಆಕ್ಚುಲಿ ಇಸ್ವಿ ಎಲ್ಲ ಕಡೆ ಒಂದೇ ನಮೂನೆ ಇಲ್ಲ ಹುಟ್ಟಿದ್ದು. ಆಮೇಲೆ ಡಿಸೈಡ್ ಆಗಿಲ್ಲ ದೊಡ್ಡ ದೊಡ್ಡ ಸಾಹಿತ್ಯಗಳಲ್ಲಿ. ಇನ್ನು ಆತ ಬರೆದದ್ದು ಸಾಮಾನ್ಯವಾಗಿ ಸ್ಟ್ರಾಟ್ಫೋರ್ಡ್ ಒಂದು ಹಳ್ಳಿಯಲ್ಲಿ, ಲಂಡನ್ಗಿನ ಸಮೀಪ ಸ್ಟ್ರಾಟ್ಫೋರ್ಡ್ ಹಳ್ಳಿಯಲ್ಲಿ ಹುಟ್ಟತಾನ. ಅಲ್ಲಿ ಸುಮಾರು ಸ್ವಲ್ಪ ಶಿಕ್ಷಣ ಪಡಿತಾನ. ಲಂಡನ್ ಬಂದು ಅವರಪ್ಪ ಬುಚಾರ, ಬಿಸಿನೆಸ್ ಅವರಪ್ಪ ಬುಚಾರ ಕಟ್ಟುತ್ತ ಬುಚಾರ, ಉತ್ತಮ ವ್ಯಾಪಾರಸ್ಥ, ಶ್ರೀಮಂತ. ಅಲ್ಲಿ ಅವ್ರ ತಾಯಿ ತಂದಿ ಮತ್ತೆ ಲಂಡನ್ ಕಳಿಸ್ಕೊಡ್ತಾರ. ಇನ್ನು ಹೆಚ್ಚು ಅವನಿಗೆ ಅಕಾಡೆಮಿಕ್ ಎಜುಕೇಶನ್ ಇಂಟ್ರೆಸ್ಟ್ ಇರಂಗಿಲ್ಲ. ಅದಕ್ಕ ಒಂದ್ ಯಾವ್ದೋ ಸ್ವಲ್ಪ ಸಣ್ಣ ಶಿಕ್ಷಕ ನೌಕರಿ ಪಡಿತಾನ ಅಂತ ಹೇಳಲ್ಲ. ಆ ಶಿಕ್ಷಕ ನೌಕರಿ ಅಂದ್ರೆ ಎದರಿಂದ ಪಡಿತಾನ ಅಂತಂದ್ರ ಫಸ್ಟ್ ಅವ್ರಪ್ಪ ಗ್ರಾಮರ್ ಸ್ಕೂಲ್ಗೆ ಅಡ್ಮಿಟ್ ಮಾಡ್ತಾನ. ಸ್ಕೂಲ್ ಆಫ್ ಗ್ರಾಮರ್ ಅಂತ ಹೇಳಿ ಇರ್ತದ ಅವ್ರ ಊರಾಗ.
ಆ ಸ್ಕೂಲ್ ಆಫ್ ಗ್ರಾಮರ್ದಾಗ ಅಂದಾಜು 7th ತನಕನೇ ಅಂದ್ರ ಒಂದ್ ಕೆಲವೇ ದಿವಸ ಅವನ 12ನೇ ವರ್ಷ ತನಕನೇ ಕಲಿತಾನವ. ಮುಂದೆ ಅಕಾಡೆಮಿಕ್ ಎಜುಕೇಶನ್ ಇಂಟ್ರೆಸ್ಟ್ ಇರ್ಲಾರ್ದಕ್ಕ ಮತ್ತ ಅವ್ರ ಅಪ್ಪನು ದುಡುದು ಸಂಪಾದನೆ ಮಾಡ್ಲೇನು ಅವ್ರ ಅಪ್ಪನ ಇಚ್ಛಾನು ಈಡೇರ್ಸಲಿಕ್ಕ ಅವ ಬಿಸ್ನೆಸ್ ದಾಗ ಸೇರ್ತಾನ ಶೇಕ್ಸ್ಪಿಯರ್ 12-13ನೇ ವರ್ಷಿಗೆ. ಆಮೇಲೆ ಸಾಮಾನ್ಯವಾಗಿ 10-18ನೇ ವರ್ಷಿಗೆ ಅವ್ರ ಅಪ್ಪ ಹೇಳದಂಗ ಕೇಳ್ಕೊತ ಏನ ನಾಟಕ ಥಿಯೇಟರ್ದೊಳಗ ಒಬ್ಬ ಸಹಜ ಒಂದ್ ಕಡೆ ಹೇಳ್ಬೇಕಾದ್ರೆ ಗೇಟ್ ಕೀಪರ್ ಆಗಿ ಏನು ಕೆಲಸ ಮಾಡ್ತಾನ. ಅಂದ್ರ ಕಾರಣ ಏನು, ಅವ ಅಷ್ಟು ಬಡವಿದ್ದಂತನೂ ಅಲ್ಲ, ಅವನಿಗೆ ನಾಟಕ ನೋಡುವ ಹವ್ಯಾಸ ಅಂದ್ರ ಹುಟ್ಟಿನಿಂದ ಕಲೆಗಾರ ಇದ್ದವ. ಆ ಹವ್ಯಾಸದಿಂದ ನಾಟಕ ನೋಡಿ ನೋಡಿ ನಾಟಕ ಬರ್ಲಿಕ್ಕೆ ಚಾಲು ಮಾಡಿ ಆತ ಜಗತ್ನಲ್ಲೇ ಪ್ರಸಿದ್ಧ ನಾಟಕಗಾರದ 37 ನಾಟಕಗಳನ್ನು ಬರ್ತಾನ. 120 ಸಾನೆಟ್ಸ್ಗಳನ್ನು ಬರ್ತಾನ. ಸಾನೆಟ್ಸ್ಗಳನ್ನಂದ್ರ 14 ಸಾಲಿನ ಪದ್ಯ. ಪೆಟ್ರಾರ್ಕಿಯನ್ ಮಾಡೆಲ್ ಗ್ರೀಕ್, ಅದಕ್ಕಿಂತ ಮೊದಲ ಲ್ಯಾಟಿನ್ ಗ್ರೀಕ್ ಭಾಷೆದೊಳಗ ಪೆಟ್ರಾರ್ಕ್ ಅಂತ ಮೂಲ ಇದ್ದ, ಅವ ಸಾನೆಟ್ ಬರೀತಿದ್ದ. ಅವನ ಮಾಡೆಲ್ದೊಳಗ ಏನು ಇವರು 8 ಸಾಲಿಂದ 1 ಪದ್ಯ, 6 ಸಾಲಿಂದ 1 ಪದ್ಯ, ಹಿಂಗ 12 ಸಾಲಿಂದ 14 ಸಾಲಿಂದು ಸುನೀತಗಳು ಅಂತೇವ್ ನಾವು ಕನ್ನಡದೊಳಗ ಸಾನೆಟ್ಸ್ ಅಂತಾರ ಅವರು. ಆ ಸಾನೆಟ್ಸ್ ಗಳನ್ನ ಓದಬೇಕು. 107ನೇ ಸಾನೆಟ್ ಅಂತೂ ಓದಿದ್ರ ಅವನ ಪರ್ಸನಾಲಿಟಿನೇ ಗೊತ್ತಾಗ್ಬಿಡ್ತದ. ಅವ ಬೆಸ್ಟ್ ಪೊಯೆಟ್ ಇನ್ ದ ವರ್ಲ್ಡ್, ಬೆಸ್ಟ್ ಡ್ರಾಮೆಟಿಸ್ಟ್. ಅವನ ಡೈಲಾಗ್ಗಳು ಪಾತ್ರಗಳನ್ನ ಇದು ಮಾಡಿದ್ರ ಒಟ್ಟು 37 ನಾಟಕದಾಗ ಫಸ್ಟ್ ಓದ್ಬೇಕಾದ್ರೆ ಒಂದ್ 4-5 ಟ್ರೆಜಿಡೀಸ್, ಮ್ಯಾಚ್ಯೂರ್ ಟ್ರೆಜಿಡೀಸ್. ಕಿಂಗ್ ಲಿಯರ್, ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಅಥೆಲೋ, ಇವು 4 ನಾಟಕಗಳು ಅವನು ಟ್ರೆಜಿಡೀಸ್. ಟ್ರೆಜಿಡಿ ಅಂದ್ರೆ ದುರಂತ ನಾಟಕ, ದುಃಖಾಂತ ನಾಟಕ. ಕಾಮಿಡೀಸ್ ಅದ್ರೊಳಗ ಡಾರ್ಕ್ ಕಾಮಿಡೀಸ್ ಬರ್ತಾವ, ಮತ್ತ ಲೈಟ್ ಕಾಮಿಡೀಸ್ ಬರ್ತಾವ. ಅವ ಸಾಕಷ್ಟು ಕೊಮಿಡಿಯನ್ ಇದ್ದವ. ಆಮೇಲೆ ಟ್ರಾಜಿ ಕಾಮಿಡೀಸ್ ಕ್ಲಾಸಿಫಿಕೇಶನ್ ಮಾಡ್ಯಾರ ಅವನ ಲಿಟ್ರೇಚರ್ ಅನ್ನ. ಆಮೇಲೆ ಹಿಸ್ಟಾರಿಕಲ್ ಪ್ಲೇಸ್ ಅದಾವ. ಸಾಮಾನ್ಯವಾಗಿ ಆಗಿನ ಕಾಲದ ರಾಜರನ್ನೇ ಪಾತ್ರಗಳನ್ನ ಮಾಡಿ ಅವ್ರ ಪ್ರೀತಿಯ ಗಳಿಸಲಿಕ್ಕ ಆ ನಾಟಕಗಳು ಬರಿತಿದ್ರು. ಒಂದ್ಸಲ ರಾಣಿ ಸಿಟಿಗೇರಿ ಅವ್ರು ನನ್ನನ್ನೇ ಹೋಲುವುದ ಅಂತ ಹೇಳ್ಕಿಂದ ಆ ಭಾಗ ಡೆಲೀಟ್ ಮಾಡ್ಸಲಿಕ್ಕೆ ಹಸ್ತಾಳ ರಾಣಿ, ಇಂಗ್ಲೆಂಡದ ರಾಣಿ. ಅದನ್ನು ಯಾಕಲ್ಲ ಅಂತ ಹೇಳ್ಕಿಂದ ತೆಗಿತಾನ. ಇವ್ರು ಮ್ಯಾಲ ಒಬ್ಬ ಗುರು ಒಬ್ಬಿರ್ತಾನ, ಚಪಲೇನ್ ಅಂತ ಹೇಳಿ. ಅವ್ರ ಮುಂದ ಅವನಿಗೆ ಇಂಪ್ರಿಸನ್ಮೆಂಟ್ ಮಾಡೋದು, ರಾಣಿ ಇಂಪ್ರಿಸನ್ಮೆಂಟ್ ಮಾಡಿದ್ರ ಇವನ ಪರ್ಸನಾಲಿಟಿಯಿಂದ ಮತ್ ಬಿಡುಗಡೆ ಆಗ್ತದ. ಇಂಥ ವ್ಯಕ್ತಿತ್ವ ಅವ. ಶಿಕ್ಷಣ ಎಷ್ಟು ಕಲ್ತ ಅನ್ನೋದು ಕ್ಲಿಯರ್ ಇಲ್ಲ. ಆದ್ರ ಇವತ್ತ ಎಲ್ಲಾ ಜಗತ್ತಿನ ಎಲ್ಲಾ ವಿಶ್ವವಿದ್ಯಾನಿಲಯ MA PhD ಇಂಗ್ಲಿಷ್ನಾಗೆ ಆದವರು ಅವನ ಬುಕ್ಕ ಎಷ್ಟು ಸಲ ಓದಿದ್ರು ತಿಳಿಯಂಗಿಲ್ಲ. ಅಷ್ಟು ಟಫ್ ಅದಾವ, ಅಷ್ಟು ಈಜಿನೂ ಅದಾವ. ಇವತ್ತಿನ ಶಿಕ್ಷಣ ಬೇರೆ, ಅವಾಗಿನ ಶಿಕ್ಷಣ ಬೇರೆ. ಅವ ಒರಿಜಿನಲ್ ಶಿಕ್ಷಕ ಅಂದಲೇ ಗ್ರಾಮರ್ ಸ್ಕೂಲ್ದಾಗ ಕಲ್ತೋದ್ರಿಂದ ಒರಿಜಿನಲ್ ಶಿಕ್ಷಕ ಅವ. ಇವತ್ತ ನಾವು ಯಾರ್ದು ಟೀಕಾ ಮಾಡೋಂಗಿಲ್ಲ. ಮತ್ತ ಈಗ ಅದು ಕೊಲ್ಯಾಪ್ಸ್ ಆಗ್ಯದ. ಹಂಗ ಮುಂದ್ ನಾಟಕ ಥಿಯೇಟರ್ದಾಗ ಹೋಗಿ ಗ್ಲೋಬ್ ಥಿಯೇಟರ್ ಅವನ್ನೇ ಖರೀದಿ ಮಾಡ್ತಾನ. ಇಡೀ ಲಂಡನ್ದಾಗ ಒಂದು 12 ಇದು ಥಿಯೇಟರ್ದೊಳಗ ಹೈಯೆಸ್ಟ್ ಇದು ಬೆಲೆಯುಳ್ಳ ಥಿಯೇಟರ್ ಗ್ಲೋಬ್. ಆ ಥಿಯೇಟರ್ ಮಾಡ್ತಾನೆ ಮಾಡ್ತಾನೆ. ಆಗಿನ ಕಾಲಕ್ಕ ಒಬ್ಬೊಬ್ರು ಒಬ್ಬೊಬ್ರು ಲಾರ್ಡರ್ ಕೈಯಾಗ ಸರ್ವೆಂಟ್ ಆಗ್ಬೇಕಾತಿತ್ತು. ಕ್ಯಾಪಿಟಲೈಸೇಷನ್ ರಾಜಾಶ್ರಯ ಸಿಗ್ಬೇಕಾದ್ರ ಇವ ಆ ಕಲಾಗಾರ ಇದ್ದ. ಅನೇಕ ಮಂದಿ ಲಾರ್ಡ್ಸ್, ಅರ್ಸು, ಪೇಟನ್ ಥಿಯೇಟರ್ ಕಟ್ಲಿಕ್ಕ ಆಗಿನ ಕಾಲಕ್ಕೆ ವುಡನ್ ಥಿಯೇಟರ್ ಇದ್ದು. ಈಗಿನಂತ ಥಿಯೇಟರ್ಗಳಲ್ಲ. ಅವಾಗನು 3 ಭಾಗ ಇದ್ದು. ಕ್ಯಾನೋಪಿ ಒಂದು ಭಾಗ, ತೆಳಗೊಂದು, ನಟ್ಟೊಂದು, ಹಿಂಗ್ 3 ಪ್ರೇಕ್ಷಕರು ಕುಂದ್ರಲಿಕ್ಕೆ ಅನುಕೂಲ ಹಂಗ ಅದು ಇದ್ದು. ಅದಕ್ಕೆ ಹಿಂಗ ಸಂಸ್ಕಾರ ಸರಿಯಾಗಿ ಆಗ್ಬೇಕಾಗಿತ್ತಂದ್ರ, ಸಂಸ್ಕೃತಿ ವಿಸ್ತಾರ ಆಗ್ಬೇಕಾದ್ರ, ಸಿವಿಲೈಸೇಷನ್ ನಾಗರಿಕತೆ ಬೆಳಿಬೇಕಾಗಿತ್ತಂದ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಕಲಿಬೇಕು. ಶೇಕ್ಸ್ಪಿಯರ್ ಓದ್ಬೇಕು, ಮಿಲ್ಟನ್ ಓದ್ಬೇಕು. ಇಲ್ಲಿ ತನಕ ಯಾರು ಬೇಕಾದವರು ಬಂದಾರ, ನಾವು ಓದಿ ಅನಲೈಸ್ ಮಾಡೋದು ಕಲಿಬೇಕು. ಅದನ್ನ ನಾವು ಸ್ವಂತ ಬುದ್ಧಿ ಬರ್ಬೇಕಾಗಿತ್ತಂದ್ರ ಇಂಗ್ಲಿಷ್ ಓದ್ಬೇಕು. ಯಾವ ಫೀಲ್ಡ್ನಾಗನು ಸ್ವಂತ ಬುದ್ಧಿ. ಅದಕ್ಕೆ ಇದರಿಂದ ತೃಪ್ತಿ ಸಿಗ್ತದ, ಆ ವ್ಯಕ್ತಿತ್ವ ವಿಕಾಸ ಆಗ್ತದ, ಏನ್ ಬೇಕಾದ್ದು ನಮ್ಗ ಸಿಗ್ತದ. ಇನ್ನ ನೀವ್ ಏನ್ ಬೇಕಾದ್ದು ಪ್ರಶ್ನೆಗಳನ್ನ ಕೇಳ್ಬೋದು. Thank you, sir. Thank you for giving the brief introduction about Shakespeare.